ಕೊಲೆಯಾಗಿರೋಂಥದ್ದು ಗೊತ್ತಿರೋದು. ನಿನ್ನೆ ಮೊನ್ನೆಯಿಂದ ಹಲವಾರು ಕಳ್ಳತನಗಳಿಗೆ ಯತ್ನ ಮಾಡಿರೋಂಥದ್ದು ಪಾಂಡುಪುರ ಟೌನು ಮತ್ತು ಸುತ್ತಲ ಇರೋಂಥ ಎಲ್ಲ ಜಾಗಗಳಲ್ಲೂ ಮಾಡ್ತಿರುತ್ತೆ. ಬೇರೆ ಕಡೆಯಿಂದ ನಮ್ಗೆ ಬಂದಿರೋ ಮಾಹಿತಿ ಹೊರಗಡೆಯಿಂದ ಬಂದು ಮಾಡ್ತಾವ್ರೆ ಅನ್ನೋದು ಗೊತ್ತಾಗಿದೆ. ಈಗ ನಾವು ಬೆಳಗ್ಗೆಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪೆಟ್ರೋಲಿಂಗ್ ಎಲ್ಲ ಮಾಡಬೇಕು, ದಿನನಿತ್ಯ ನಮಗೆ ರಿಪೋರ್ಟ್ ಕಳಿಸ್ಬೇಕು ಅಂತ ಹೇಳಿದ್ದೀವಿ. ರಿಪೋರ್ಟ್ ಕಳಿಸೋದ್ರ ಜೊತೆಗೆ ನಿಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಎಚ್ಚರವಾಗಿರಿ, ಲಾಕ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಈಗ ಈ ಒಂದು ಕಡೆಯಿಂದ ಬೀಟ್ ಹೊಡಿತಾ ಇರ್ತಾರೆ ಪೊಲೀಸು, ಅದೇ ಹಿಂದ್ಗಡೆಯಿಂದ ಕಳ್ಳರು ಬರೋ ಸಾಧ್ಯತೆಗಳನ್ನು ಇರ್ತದೆ. ಇದೆಲ್ಲ ಪೊಲೀಸವರು ಈಗ ನಿನ್ನೆಯಿಂದ ರಿಪೋರ್ಟ್ ಕಳಿಸಿದ್ದಾರೆ, ದಿನ ಪೆಟ್ರೋಲಿಂಗ್ನ ಜಾಸ್ತಿ ಮಾಡ್ತಾರೆ ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಆದೇಶ ಕೊಡ್ತೀನಿ. ಅದರ ಪ್ರಕಾರ ಪ್ರತಿ ಮನೆಗೂ ಯಾವ ಥರ ಅವೇರ್ನೆಸ್ ಮೂಡಿಸ್ಬೇಕು ಅದ್ರ ಬಗ್ಗೆ ಮಾಡೋಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಾರ್ವಜನಿಕರು ಎಚ್ಚರವಾಗಿರಿ. ಮತ್ತು ಡೋರ್ ಲಾಕ್ ಮಾಡಿದ್ದೀರಾ ಒಂದು ಸತಿ ಚೆಕ್ ಮಾಡಿ. ಅದಾದ ನಂತರ ಯಾರೇ ಬಂದರೂ ನೀವುಗಳು ತೆಗಿಬೇಕಾ ಬಾಗಿಲು ಬೇಡ ಅನ್ನೋದನ್ನ ಯೋಚನೆ ಮಾಡಿ. ಒಂದಷ್ಟು ನೀವೇ ಒಂದು ಗ್ರೂಪ್ ಮಾಡ್ಕೊಳ್ಳಿ. ನನಗೇನಾದರೂ ಕಷ್ಟ ಇದ್ದರೆ ಫೋನ್ ಮಾಡ್ತೀವಿ, ಇಂಥವ್ರಿಗೆ ಫೋನ್ ಮಾಡಿದಾಗ ನೀವು ಈ ಥರ ನಮಗೆ ಬಂದು ಸಪೋರ್ಟ್ ಮಾಡಿ ಅಂತ ಪಕ್ಕದ ಮನೆ ಎದುರುಗಡೆ ಮನೆ ಇಂಥವ್ರಿಗೊಂದು ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊಳ್ಳಿ. ಬೀಟ್ ಹೊಡಿತಾ ಇದ್ದಾರೆ. ಈಗ ಪೊಲೀಸ್ ಇರೋದು ಎಷ್ಟು ಜನ ಇದ್ದಾರೆ ಇಡೀ ನಮ್ಮ ಟೌನು ಮತ್ತು ಸುತ್ತಮುತ್ತಲು ಪ್ಲಸ್ ಹಳ್ಳಿಗಳನ್ನು ಬೀಟ್ ಮಾಡೋಕ್ಕೆ ಎಷ್ಟೆಷ್ಟಾಗುತ್ತೆ ಅಷ್ಟು ಸಾಧ್ಯ ಅಷ್ಟು ಮಾಡ್ತಿದ್ದಾರೆ. ಬಟ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದೀವಿ. ಇನ್ನು ಅಡಿಷ್ನಲ್ ಮೆನ್ನಿಗೂ ಕೇಳ್ತಾ ಇದ್ದೀವಿ. ಅದನ್ನು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಸ್ವಲ್ಪ ಈ ಸಣ್ಣ ಪೊಲೀಸ್ ಠಾಣೆಗಳೇನಿದೆ ಅದನ್ನು ಅಪ್ಗ್ರೇಡು ಮಾಡಿಸ್ತಾ ಇದ್ದೀವಿ. ಕ್ಯಾತ್ನಳ್ಳಿ ಇರ್ಬೋದು, ಬೇರೆ ಕಡೆ ಠಾಣೆಗಳಿರೋದನ್ನು ಬೇರೆ ಇದನ್ನು ಸೇರಿಸಿ ಇನ್ನೊಂದು ಸಬ್ ಇನ್ಸ್ಪೆಕ್ಟ್ರು, ಇನ್ನೊಂದು ಸರ್ಕಲ್ ಇನ್ಸ್ಪೆಕ್ಟ್ರನ್ನು ಹಾಕ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.